ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಈ ಶುಭ ಫಲಗಳು ಏನೆಲ್ಲ ಇವೆ, ಏನೆಲ್ಲ ಈ ಒಂದು ಚಿಕ್ಕ ಸರಳವಾದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಏನು ಶುಭ ಫಲಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಏನೇ ಸಾಧಿಸಿದ್ರೂ ಅದರಲ್ಲಿ ನಿಮ್ಗೆ ಈ ಅದೃಷ್ಟ ಅನ್ನೋದು, ಜಯ ಅನ್ನೋದು ಕುಡಿ ಬರುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ಮಹತ್ವದ ಸಮಯ ಈಗ ಎದುರಾಗಿದೆ. ನಿಮ್ಮ ಮನೆಯ ಬಾಗಿಲಲ್ಲೇ ಒಂದು ಪ್ರಚಂಡ ಸಂಕಟ ಮತ್ತು ಬದಲಾವಣೆ ಬಂದು ನಿಂತಿದೆ. ಇದನ್ನ ನೀವು ನಂಬುತ್ತೀರೋ ಇಲ್ಲವೋ ಅದು ಸಂಪೂರ್ಣವಾಗಿ ನಿಮ್ಮಿಷ್ಟ. ಆದರೆ ಈ ಒಂದು ರಹಸ್ಯದ ಜ್ಯೋತಿಷ್ಯ ಸೂಚನೆಯನ್ನ ಕ್ಷಣಕಾಲವು ನಿರ್ಲಕ್ಷಿಸಬೇಡಿ. ನಿಮ್ಮ ಸುತ್ತಮುತ್ತ ಯಾರು ಇಲ್ಲದಿದ್ದಾಗ ಏಕಾಂತದಲ್ಲಿ ಕುಳಿತು ಈ ಮಾತನ್ನ ಕೊನೆಯವರೆಗೂ ಆಲಿಸಿ. ಏಕೆಂದರೆ ಗ್ರಹ ಮಂಡಲದಲ್ಲಿ ಈಗ ಸಂಭವಿಸುತ್ತಿರುವ ಚಲನೆ ಸಾಮಾನ್ಯವಾದುದಲ್ಲ. ಆಕಾಶದಲ್ಲಿ ಶನಿ, ರಾಹು, ಕೇತು ಹಾಗೂ ಗುರುಗ್ರಹವು ರಚಿಸಿರುವ ಈ ಒಂದು ಚಕ್ರವು ನಿಮ್ಮ ಹಳೆಯ ಜೀವನದ ಕಟ್ಟುಪಾಡುಗಳನ್ನು ಸಂಪೂರ್ಣವಾಗಿ ಮುರಿದು ಹಾಕಲು ಸಿದ್ಧವಾಗಿದೆ. ಈ ಶನಿಯ ಒಂದು ತೀಕ್ಷ್ಣ ದೃಷ್ಟಿ. ಶನಿದೇವನು ಕೇವಲ ಹೊರಗಿನ ಘಟನೆಗಳನ್ನು ನಿಯಂತ್ರಿಸುತ್ತಿಲ್ಲ. ನೀವು ವರ್ಷಗಳಿಂದ ಮನಸ್ಸಿನ ಆಳದಲ್ಲಿ ಬಚ್ಚಿಟ್ಟಿದ್ದ ಒಂದು ಭಯ ಮತ್ತು ಹಿಂಜರಿಕೆಗಳನ್ನು ಈ ಹೊರಗೆಳೆಯುತ್ತಿದ್ದಾನೆ. ರಾಹು ಮತ್ತು ಕೇತುವಿನ ವಕ್ರಚಲನೆ. ನೀವು ಅವಸರದಲ್ಲಿ ಅಥವಾ ತಪ್ಪು ಆಲೋಚನೆಯಿಂದ ಆಯ್ದುಕೊಂಡಿದ್ದ ಜೀವನದ ಹಳೆಯ ದಾರಿಗಳೆಲ್ಲವೂ ಈಗ ಒಂದೊಂದಾಗಿ ಬಂದ್ ಆಗುತ್ತಿದೆ. ಈ ಬೃಹಸ್ಪತಿ ಗುರುವಿನ ಸತ್ಯದ ಒಂದು ಬೆಳಕು. ಗುರುವು ಸತ್ಯದ ಸಂಕೇತ. ನಿಮ್ಮ ಜೀವನದಲ್ಲಿದ್ದ ಸುಳ್ಳು ಭರವಸೆಗಳು ಹಾಗೂ ನಕಲಿ ಸಂಬಂಧಗಳ ಮೇಲೆ ಜ್ಞಾನದ ಬೆಳಕು ಬಿದ್ದಾಗ ಆ ಕತ್ತಲೆ ಅಳಿಯುವ ಮುನ್ನ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸುತ್ತೆ. ನೆನಪಿಡಿ, ಈ ಒಂದು ಸಮಯದಲ್ಲಿ ನಿಮಗೆ ಎದೆಯಲ್ಲಿ ಭಾರ, ನಿದ್ರಾಹೀನತೆ, ನಿರಂತರ ಆತಂಕ ಅಥವಾ ಮನಸ್ಸಿನಲ್ಲಿ ಒಂದು ಬಗೆಯ ಶೂನ್ಯತೆ ಅನುಭವವಾಗುತ್ತಿದ್ದರೆ ಅದು ದೈಹಿಕ ಕಾಯಿಲೆಯಲ್ಲ. ಅದು ಈ ಗ್ರಹಗಳ ಪ್ರಭಾವದಿಂದ ನಿಮ್ಮ ಆತ್ಮವು ಜಾಗೃತಗೊಳ್ಳುತ್ತಿರುವ ಸ್ಪಷ್ಟ ಲಕ್ಷಣ. ಹಳೆಯ ಜೀವನದ ಒಂದು ಅಂತ್ಯ, ಈ ಹೊಸ ಜನ್ಮದ ಆರಂಭ. ಒಂದು ಮಗು ತಾಯಿಯ ಗರ್ಭದಿಂದ ಹೊರಬರುವಾಗ ನೋವನ್ನು ಅನುಭವಿಸುವುದು ಸಹಜ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಬೇಕಾದ್ರೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದ್ದ ಹಳೆಯ ಅಭ್ಯಾಸಗಳು, ನಕಲಿ ಬಂಧನಗಳು ಮತ್ತು ಸುರಕ್ಷಿತವೆಂದು ನೀವು ಭಾವಿಸಿದ್ದ ತಪ್ಪು ಕಲ್ಪನೆಗಳನ್ನು ತೊರೆಯಲೇಬೇಕು. ನಿಮ್ಮ ಯಶಸ್ಸು ಅಥವಾ ಪ್ರಯೋಜನಕ್ಕಾಗಿ ಮಾತ್ರ ನಿಮ್ಮ ಜೊತೆಯಲ್ಲಿದ್ದವರು ಈಗ ನಿಮ್ಮಿಂದ ತಾನಾಗಿಯೇ ದೂರವಾಗಲಿದ್ದಾರೆ. ತಪ್ಪು ಆದಾಯಗಳ ಮಾರ್ಗಗಳ ಒಂದು ಬಂದ್, ಅಸುರಕ್ಷಿತ ಅಥವಾ ಅಡ್ಡದಾರಿಯ ಸಂಪಾದನೆಗಳಿದ್ದರೆ ಅವು ತಡೆಯಲ್ಪಡುತ್ತವೆ. ಬ್ರಹ್ಮಾಂಡವು ನಿಮಗೆ ನಿಜವಾದ ಒಂದು ದೀರ್ಘಕಾಲೀನ ನೆಮ್ಮದಿಯನ್ನು ನೀಡಲು ಬಯಸುತ್ತಿದೆ. ಈ ಅಂತರಾತ್ಮದ ಒಂದು ದಂಗೆ ಸಮಾಜದ ಅಥವಾ ಕುಟುಂಬದ ಒತ್ತಡಕ್ಕೆ ಮಣಿದು ನಿಮ್ಮ ನೈಜ ಆಸೆಗಳನ್ನು ಹತ್ಯೆ ಮಾಡಿಕೊಂಡಿದ್ದರೆ ಈಗ ನಿಮ್ಮೊಳಗಿನ ಆತ್ಮಗೌರವ ಜಾಗೃತಗೊಳ್ಳಲಿದೆ. ಶನಿದೇವನ ನ್ಯಾಯ ಪರೀಕ್ಷೆ. ಶನಿದೇವನು ಕರ್ಮಕಾರಕ, ಯಾರನ್ನು ವಿನಾಕಾರಣ ಪೀಡಿಸುವುದಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ತೆಗೆದುಕೊಂಡ ನಿರ್ಧಾರಗಳು, ಇತರರಿಗೆ ಅರಿಯದೆ ಮಾಡಿದ ನೋವುಗಳು ಅಥವಾ ನಿಮ್ಮ ಸ್ವಂತ ಅಭಿವೃದ್ಧಿಯನ್ನು ಆಲಕ್ಷಿಸಿದ್ದರ ಪರಿಣಾಮವನ್ನು ಸರಿದೂಗಿಸಲು ಶನಿ ಬಂದಿದ್ದಾನೆ. ನಿಮ್ಮ ಮುಂದೀಗ ಕೇವಲ ಎರಡೇ ದಾರಿಗಳಿವೆ. ಮೊದಲನೆಯದು ಈ ಬದಲಾವಣೆಗೆ ಹೆದರಿ ಹಳೆಯ ಮಣ್ಣಿನ ರಾಶಿಯಡಿಯಲ್ಲಿ ಹುದುಗಿ ಹೋಗುವುದು. ಎರಡನೆಯದು ಈ ಪರೀಕ್ಷೆಯನ್ನು ಎದುರಿಸಿ ನಿಮ್ಮನ್ನು ನೀವು ಪುನರ್ನಿರ್ಮಿಸಿಕೊಂಡು ಉನ್ನತ ಎತ್ತರಕ್ಕೆ ಬೆಳೆಯುವುದು. ಈಗಲೇ ನಿರ್ಧರಿಸಿ. ಹಳೆಯ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ಮಾತ್ರವೇ ಸಮೃದ್ಧಿಯ ಹೊಸ ಬಾಗಿಲು ತೆರೆಯಲು ಸಾಧ್ಯವಾಗುತ್ತೆ. ಈ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಆಕಸ್ಮಿಕ ಆಘಾತಗಳು,
ಸಿಂಹರಾಶಿಯವರ ಉದ್ಯೋಗ ಮತ್ತು ಆರ್ಥಿಕ ಜೀವನದಲ್ಲಿ ಈ ಒಂದು ಗ್ರಹಗಳ ಸಂಚಾರವು ಈ ದೊಡ್ಡ ಸಂಚಲನವನ್ನು ಉಂಟು ಮಾಡಲಿದೆ. ನೀವು ಅತ್ಯಂತ ನಂಬಿಕೆಯಿಂದ ನಿರ್ವಹಿಸುತ್ತಿದ್ದ ಒಂದು ಪ್ರಾಜೆಕ್ಟ್ಗಳು ಅಥವಾ ಯೋಜನೆಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗಬಹುದು. ಈ ಉದ್ಯೋಗಸ್ಥರಿಗೆ ಆದಷ್ಟು ಎಚ್ಚರಿಕೆ. ನಿಮ್ಮ ಈ ಒಂದು ಮೇಲಾಧಿಕಾರಿಗಳ ಒಂದು ನಡವಳಿಕೆ ದಿಢೀರ್ ಬದಲಾವಣೆ ಕಂಡುಬರಬಹುದು. ನೀವು ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಗದೆ ವಿಳಂಬವಾಗುವುದು. ಬಡ್ತಿ ಅಥವಾ ಸಂಬಳದ ಏರಿಕೆಯಲ್ಲಿ ತಡೆಗಳು ಎದುರಾಗಬಹುದು. ಈ ವ್ಯಾಪಾರ ವಹಿವಾಟು, ನಿಮ್ಮ ಒಂದು ಬಿಸ್ನೆಸ್ ಪಾಲುದಾರರು ಹಠಾತ್ತನೆ ಮನಸ್ಸು ಬದಲಾಯಿಸಿ ನಿಮ್ಮ ಆಘಾತ ನೀಡಬಹುದು. ಈ ಬಾಕಿ ಉಳಿದಿರುವ ಹಣ ಬರುವುದು ಇನ್ನಷ್ಟು ತಡವಾಗಬಹುದು. ಈ ರಹಸ್ಯ ಅವಕಾಶಗಳ ಒಂದು ಬಾಗಿಲು. ಆದರೆ ನೆನಪಿಡಿ, ಈ ಒಂದು ಹಿನ್ನಡೆಯು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಂದಿದ್ದಲ್ಲ. ಹಳೆಯ ಅಸುರಕ್ಷಿತ ದಾರಿಗಳನ್ನು ಮುಚ್ಚಿ ಹೊಸದಾಗಿ ಸ್ವತಂತ್ರವಾಗಿ ಆಲೋಚಿಸಲು ಬ್ರಹ್ಮಾಂಡವು ನೀಡುತ್ತಿರುವ ಒಂದು ಸವಾಲು ಇದು. ಆಕಸ್ಮಿಕವಾಗಿ ಯಾವುದೇ ಒಂದು ಹೊಸ ಆಫರ್ ಬಂದರೂ ಸಂಪೂರ್ಣ ವಿಚಾರಣೆ ನಡೆಸದೆ ಅಥವಾ ಅಪರಿಚಿತರ ಮಾತನ್ನ ನಂಬಿ ಬಂಡವಾಳ ಹೂಡಬೇಡಿ. ಈ ಪ್ರೇಮ, ಕುಟುಂಬ ಮತ್ತು ಬಾಂಧವ್ಯದಲ್ಲಿ ಪರೀಕ್ಷೆಯ ಒಂದು ಸಮಯ. ಸಂಬಂಧಗಳ ವಿಷಯದಲ್ಲೂ ಈ ಸಮಯವು ಅತ್ಯಂತ ಸೂಕ್ಷ್ಮವಾಗಿದೆ. ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಇಲ್ಲಿ ಅತ್ಯಗತ್ಯ. ಹಳೆಯ ನೆನಪುಗಳ ಒಂದು ಪುನರಾಗಮನ. ನಿಮ್ಮ ಗತಕಾಲದಲ್ಲಿ ನಿಮ್ಮನ್ನ ಬಿಟ್ಟು ಹೋದವರು ಅಥವಾ ನಿಮಗೆ ದೂರವಾದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಕಾಲಿಡಲು ಪ್ರಯತ್ನಿಸಬಹುದು. ಆದರೆ ಎಚ್ಚರ, ಅವಸರ ಬೇಡ. ಅವರ ಈ ಒಂದು ವಾಪಸಾತಿಯ ಹಿಂದೆ ಸ್ವಾರ್ಥ ಅಥವಾ ಹಳೆಯ ಲೆಕ್ಕಾಚಾರಗಳು ಇರಬಹುದು. ದಾಂಪತ್ಯ ಹಾಗೂ ಪ್ರೇಮ ಜೀವನ, ಪ್ರೇಮಿಗಳ ನಡುವೆ ಅನಗತ್ಯ ಅನುಮಾನ ಹಾಗೂ ತಂಪಾದ ವಾತಾವರಣ ನಿರ್ಮಾಣವಾಗಬಹುದು. ವಿವಾಹಿತರು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ದೂರವಿರಬೇಕು. ಸಣ್ಣ ಮಾತಿನ ಚಕಮಕಿಯು ದೊಡ್ಡ ಮಟ್ಟದ ಬಿರುಕಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಯಾವುದೇ ತೀವ್ರ ಕೋಪದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮೌನವಾಗಿ ಪರಿಸ್ಥಿತಿಯನ್ನು ವೀಕ್ಷಿಸುವುದು ನಿಮ್ಮ ಸಂಬಂಧಗಳನ್ನು ಉಳಿಸುತ್ತೆ. ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲಾಗುವ ಪರಿಣಾಮ. ನಿಮ್ಮ ಶರೀರ ಮತ್ತು ಮನಸ್ಸು ಗ್ರಹಗಳ ಈ ಒಂದು ಬಾರಿ ಶಕ್ತಿಯನ್ನು ತಡೆದುಕೊಳ್ಳಲು ಶ್ರಮಿಸುತ್ತಿದೆ. ಇದರಿಂದಾಗಿ ಕೆಲವು ದೈಹಿಕ ಲಕ್ಷಣಗಳು ಗೋಚರಿಸಲಿವೆ. ಈ ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆ, ರಾತ್ರಿ ಇಡೀ ಅನಗತ್ಯ ಯೋಚನೆಗಳು ಮಾಡೋದು ನಿಮ್ಮನ್ನು ಕಾಡಬಹುದು. ಬೆಳಿಗ್ಗೆ ಎದ್ದಾಗ ತೀವ್ರ ಆಯಾಸ, ತಲೆನೋವು ಅಥವಾ ಎದೆಯಲ್ಲಿ ಭಾರವೆನಿಸುವ ಅನುಭವವಾಗಬಹುದು. ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಲೇಬೇಕು. ಈ ಒಂದು 30 ವರ್ಷಕ್ಕಿಂತ ಮೇಲ್ಪಟ್ಟವರು ರಕ್ತದ ಒತ್ತಡ BP, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು. ಈ ಒಂಟಿತನದ ಭಾವನೆ, ಸುತ್ತಲೂ ನೂರಾರು ಜನರಿದ್ರು ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಕಾಡಬಹುದು. ಈ ಒಂಟಿತನವು ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಲು ಬಂದಿದೆ ಹೊರತು ಕುಗ್ಗಿಸುವುದಕ್ಕೆ ಅಲ್ಲವೇ ಅಲ್ಲ. ಈ ಸಾಮಾಜಿಕ ಸ್ಥಾನಮಾನ ಮತ್ತು ಕೌಟುಂಬಿಕ ಸವಾಲುಗಳು, ಕುಟುಂಬದ ಹಿರಿಯರೊಂದಿಗೆ ಈ ಸದ್ಧರ್ಮದ ವಿಚಾರಗಳಲ್ಲಿ ಅಭಿಪ್ರಾಯ ಭೇದಗಳು ಬರಬಹುದು. ಆಸ್ತಿ ಪಾಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಒಡ ಹುಟ್ಟಿದವರ ನಡುವೆ ಸಣ್ಣ ಮಟ್ಟದ ಒಂದು ತಂಟೆ ತಕರಾರುಗಳು ಹುಟ್ಟಿಕೊಳ್ಳಬಹುದು. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಗೆ ನಿಲ್ಲುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಕೇವಲ ಅನುಕೂಲಕ್ಕಾಗಿ ಜೊತೆಗಿದ್ದ ನಕಲಿ ಮಿತ್ರರು ಈ ಸಮಯದಲ್ಲಿ ತಾನಾಗಿಯೇ ಮುಖವಾಡ ಕಳಚಿ ದೂರವಾಗಲಿದ್ದಾರೆ. ಇದು ನಿಮ್ಮ ಜೀವನದ ಶುದ್ಧೀಕರಣದ ಒಂದು ಸಮಯ ಅಂತಾನೆ ನಾವು ಅನ್ಬಹುದು. ಗೃಹಿಣಿಯರಿಗೆ ಹಾಗೂ ಮಹಿಳೆಯರಿಗೆ ವಿಶೇಷ ಸೂಚನೆ. ಈ ಸವಾಲಿನ ಸಮಯದಲ್ಲಿ ಮನೆಯ ಗೃಹಿಣಿಯರ ಮೇಲೆ ಕೆಲಸದ ಒತ್ತಡ ಹಾಗೂ ಕೌಟುಂಬಿಕ ಜವಾಬ್ದಾರಿಗಳ ಭಾರ ಹೆಚ್ಚಾಗಲಿದೆ. ಈ ಕುಟುಂಬದ ಒಂದಷ್ಟು ನಿರೀಕ್ಷೆಗಳು, ಪತಿ, ಅತ್ತೆ, ಮಾವಂದಿರು ಅಥವಾ ಮಕ್ಕಳಿಂದ ನಿರೀಕ್ಷೆಗಳು ಹೆಚ್ಚಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಈ ಮನೆಯ ಈ ಒಂದು ಆಯವ್ಯಯ ಅಥವಾ ಆರ್ಥಿಕ ನಿರ್ವಹಣೆಯಲ್ಲಿ ಸಣ್ಣ ಮಟ್ಟದ ಏರುಪೇರುಗಳಾಗಬಹುದು. ಮಾನಸಿಕ ಸಮತೋಲನ, ಕೋಪ ಅಥವಾ ಆತುರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಅನಿಸಿಕೆಗಳನ್ನು ಪತಿಯೊಂದಿಗೆ ಪ್ರೀತಿಯಿಂದ ಮುಕ್ತವಾಗಿ ಹಂಚಿಕೊಳ್ಳಿ. ಆರೋಗ್ಯವೇ ಭಾಗ್ಯ. ಮನೆಯ ಪ್ರತಿಯೊಬ್ಬರ ಹಾರೈಕೆ ಮಾಡುವಾಗ ನಿಮ್ಮ ಸ್ವಂತ ಆರೋಗ್ಯ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದಿದ್ದರೆ
ಮುಂಬರುವ ದಿನಗಳಲ್ಲಿ ಕುಟುಂಬದಲ್ಲಿ ನಿಮ್ಮ ಒಂದು ಗೌರವ ಹಾಗೂ ಸ್ಥಾನಮಾನ ದ್ವಿಗುಣಗೊಳ್ಳಲಿದೆ. ಅತ್ಯಂತ ಸೂಕ್ಷ್ಮ ದಿನಗಳು ಮತ್ತು ತಪ್ಪಿಸಬೇಕಾದ ಒಂದಷ್ಟು ತಪ್ಪುಗಳು. ಈ ಬರುವ ಕೆಲವು ದಿನಗಳು ಸಿಂಹರಾಶಿಯವರಿಗೆ ಅತ್ಯಂತ ಈ ಪರೀಕ್ಷೆಯ ಸಮಯ. ಈ ಅವಧಿಯಲ್ಲಿ ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರವು ದೀರ್ಘಕಾಲದ ತೊಂದರೆಗೆ ಕಾರಣವಾಗಬಹುದು. ಆತುರದ ನಿರ್ಧಾರಗಳಿಗೆ ಆದಷ್ಟು ತಡೆ. ಈ ದಿನಗಳಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ದೊಡ್ಡ ಮಟ್ಟದ ಹಣಕಾಸಿನ ಹೂಡಿಕೆ ಅಥವಾ ಸಾಲ ಮಾಡಿ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡಿ. ಭಾವನಾತ್ಮಕ ನಿರ್ಧಾರ ಬೇಡ. ಕೋಪ, ಬೇಸರ ಅಥವಾ ಅತಿಯಾದ ಉತ್ಸಾಹದಲ್ಲಿ ಯಾವುದೇ ವ್ಯಕ್ತಿಗೆ ಈ ಮಾತು ಕೊಡುವುದು ಅಥವಾ ಸಂಬಂಧಗಳನ್ನು ಕಡಿದುಕೊಳ್ಳುವ ನಿರ್ಧಾರ ಮಾಡಬೇಡಿ. ಈ ಒಂದು ಸಾಲದ ಸುಳಿ ಹಾಗೂ ವಂಚನೆ. ಯಾರೋ ಹಿತೈಷಿಗಳಂತೆ ನಟಿಸಿ ನಿಮ್ಮಿಂದ ಹಣ ಪಡೆಯಲು ಅಥವಾ ಜಾಮೀನು ನಿಲ್ಲಿಸಲು ಕೋರಿದರೆ ಖಡಾಖಂಡಿತವಾಗಿ ನಿರಾಕರಿಸಿ. ಹಣಕಾಸಿನ ವಿಷಯದಲ್ಲಿ ವಂಚನೆಯಾಗುವ ಸಾಧ್ಯತೆಗಳು ಹೆಚ್ಚು. ಈ ದುಷ್ಟಗ್ರಹಗಳ ಪ್ರಭಾವ ತಗ್ಗಿಸಲು ಸರಳ ಹಾಗೂ ಪ್ರಭಾವಿ ಪರಿಹಾರಗಳು. ಈ ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಮತ್ತು ಶನಿ ರಾಹುವಿನ ಶುಭ ದೃಷ್ಟಿ ಪಡೆಯಲು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಲವಾದ ದೈವಿಕ ಪರಿಹಾರಗಳನ್ನು ಇಲ್ಲಿ ನಾವು ನೋಡೋಣ. ಆಂಜನೇಯ ಸ್ವಾಮಿಯ ಉಪಾಸನೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಶುಚಿರ್ಭೂತರಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಈ ಸಂಕಟ ಮೋಚನ ಆಂಜನೇಯನ ಕೃಪೆ ಇದ್ದರೆ ಎಂತಹ ಮಹಾ ಸಂಕಟವು ಧೂಳಿಪಟವಾಗುತ್ತೆ. ಮಂಗಳವಾರದ ವಿಶೇಷ ಒಂದು ಸೇವೆ. ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ತೆರಳಿ ಸಣ್ಣ ಈ ಕೆಂಪು ವಸ್ತ್ರ ಅಥವಾ ಸಿಂಧೂರವನ್ನು ಅರ್ಪಿಸಿ. ಹೇ ಬಜರಂಗ ಬಲಿ, ನನ್ನ ಮನೆಯ ಬಾಗಿಲಲ್ಲಿರುವ ಸರ್ವ ಸಂಕಟಗಳನ್ನು ನಿವಾರಿಸು ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸಿ. 11 ದಿನಗಳ ಒಂದು ಪವಾಡ ಅಂದರೆ ನದಿ ಜಲ ಪರಿಹಾರ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ನೀರಿಗೆ ಚಿಟಿಕೆ ಸಿಂಧೂರವನ್ನು ಬೆರೆಸಿ ಹನುಮಂತನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಿ. ಮಾರನೆಯ ದಿನ ಬೆಳಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಪವಿತ್ರ ಮರಕ್ಕೆ, ಅರಳಿ ಅಥವಾ ಬೇವಿನ ಮರಕ್ಕೆ ಹಾಕಿ. ಈ ಒಂದು ಸರಳ ಕ್ರಿಯೆಯನ್ನು ಸತತ 11 ದಿನಗಳ ಕಾಲ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮೇಲಿರುವ ದೃಷ್ಟಿದೋಷ ಹಾಗೂ ಗ್ರಹಚಾರದ ತೀವ್ರತೆ ಕಡಿಮೆಯಾಗುತ್ತೆ. ಸಿಂಹರಾಶಿಯವರೇ, ಪರೀಕ್ಷೆಯನ್ನು ಗೆದ್ದು ಸಾಧನೆಯತ್ತ ನಡೆಯಿರಿ. ಈ ಸಮಯವು ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ, ನಿಮ್ಮಲ್ಲಿರುವ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮನ್ನು ಹೊಸ ಜನ್ಮಕ್ಕೆ ಸಿದ್ಧಗೊಳಿಸಲು ಬಂದಿದೆ. ಈ ಗ್ರಹಗಳ ಈ ಒಂದು ಕಠಿಣ ಪರೀಕ್ಷೆಯಲ್ಲಿ ಯಾರು ತಾಳ್ಮೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಕಲ್ಪನೆಗೂ ಮೀರಿದ ಅದ್ಭುತ ಯಶಸ್ಸು, ಸೌಭಾಗ್ಯ ಮತ್ತು ಶಾಂತಿ ಕಾಯುತ್ತಿದೆ. ಈ ಆತ್ಮಾವಲೋಕನ ಮತ್ತು ಆಂತರಿಕ ಒಂದು ಧೈರ್ಯ. ಗ್ರಹಗಳು ನಿಮ್ಮ ಮೇಲೆ ಹಾಕುತ್ತಿರುವ ಈ ಒಂದು ತೀವ್ರವಾದ ಒತ್ತಡ ನಿಮ್ಮ ಹೊರಗಿನ ಪ್ರಪಂಚವನ್ನು ಸರಿಪಡಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಿನ ಅಹಂಕಾರ ಮತ್ತು ತಪ್ಪು ಕಲ್ಪನೆಗಳನ್ನು ಅಳಿಸಿ ಹಾಕಲು ಬಂದಿರೋದು. ನೀವು ಕಳೆದ ಹಲವು ವರ್ಷಗಳಿಂದ ಜನರು ಏನು ಅಂದುಕೊಳ್ತಾರೋ ಎಂಬ ಭಯದಿಂದ ಅನೇಕ ಉತ್ತಮ ನಿರ್ಧಾರಗಳನ್ನು ಮುಂದೂಡುತ್ತಾ ಬಂದಿದ್ದೀರಿ. ಈ ಒಂದು ಗ್ರಹ ಸ್ಥಿತಿಯು ನಿಮ್ಮನ್ನು ಆ ಭಯದಿಂದ ಮುಕ್ತಗೊಳಿಸಲಿದೆ. ನಿಮ್ಮಲ್ಲಿರುವ ನೈಜ ಶಕ್ತಿ, ಪ್ರತಿಭೆ ಮತ್ತು ಜ್ಞಾನವನ್ನು ಜಗತ್ತಿಗೆ ತೋರಿಸಲು ಇದು ಒಂದು ಸೂಕ್ತ ಸಮಯ. ನಿಮ್ಮ ಮೇಲೆ ನಿಮಗಿರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಈ ಒಂದು ಕಠಿಣ ಪರೀಕ್ಷೆಯ ದಿನಗಳನ್ನು ಯಾರು ಶಾಂತತೆಯಿಂದ ದೈವಿಕ ಚಿಂತನೆಯೊಂದಿಗೆ ದಾಟುತ್ತಾರೋ ಅವರಿಗೆ ಮುಂಬರುವ ದಿನಗಳಲ್ಲಿ ಕಾಯುತ್ತಿದೆ ಅತಿ ದೊಡ್ಡ ಒಂದು ಪವಾಡ. ಈ ಆಕಸ್ಮಿಕ ಧನಲಾಭ. ಶನಿ ಮತ್ತು ಗುರುವಿನ ಈ ಶುಭ ದೃಷ್ಟಿ ಬಿದ್ದ ತಕ್ಷಣ ಸ್ಥಗಿತಗೊಂಡಿದ್ದ ಹಣಕಾಸಿನ ಹರಿವು ಮತ್ತೆ ವೇಗವಾಗಿ ಪ್ರಾರಂಭವಾಗಲಿದೆ. ಉದ್ಯೋಗದಲ್ಲಿ ಉನ್ನತ ಪದವಿ. ನಿಮ್ಮ ವಿರುದ್ಧ ನೆಗೆಟಿವ್ ತಂದಿಡಲು ಯತ್ನಿಸಿದ ಶತ್ರುಗಳೇ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ. ಮುರಿದು ಬಿದ್ದಿದ್ದ ಬಾಂಧವ್ಯಗಳು ಮತ್ತೆ ಹೊಸ ಕಳೆಯೊಂದಿಗೆ ಚಿಗುರಲಿವೆ. ಕೌಟುಂಬಿಕ ಶಾಂತಿ ಮರಳಿ ಬರಲಿದೆ. ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವನಿಗೆ ನಿಮ್ಮ ರಾಶ್ಯಾಧಿಪತಿ ತಾಮ್ರದ ಬಿಂದಿಗೆಯಿಂದ ನೀರನ್ನು ಅರ್ಪಿಸಿ. ಸೂರ್ಯ ಆರ್ಘ್ಯ ಅಂದರೆ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸೂರ್ಯದೇವನ ಮತ್ತು ಆಂಜನೇಯನ ಅನುಗ್ರಹವಿದ್ದರೆ ಸಿಂಹರಾಶಿಯವರನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಈ ಒಂದು ದೈವಿಕ ಸಂಕೇತಗಳನ್ನು ಮತ್ತು ಗ್ರಹಚಾರದ ಗಂಭೀರತೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡ ನಂತರ
ಈಗ ನಿಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಅಂತಿಮ ಮಾರ್ಗದರ್ಶನ ಹಾಗೂ ನಿಖರವಾದ ಕ್ರಿಯಾ ಯೋಜನೆಯನ್ನು ಗ್ರಹಿಸಲು ಈ ಒಂದು ಕೊನೆಯ ಭಾಗವನ್ನು ಈ ಧ್ಯಾನಪೂರ್ವಕವಾಗಿ ಆಲಿಸಿ. ಈ ಗ್ರಹಚಾರದ ಅತ್ಯಂತಿಕ ಕೃಪೆ. ದುಃಖದ ರಾತ್ರಿಯ ನಂತರ ಉದಯಿಸುವ ಒಂದು ಸೂರ್ಯ. ಸಿಂಹ ರಾಶ್ಯಾಧಿಪತಿಯಾದ ಸೂರ್ಯದೇವನ ಕೃಪೆ ನಿಮ್ಮ ಮೇಲಿರುವಾಗ ಯಾವುದೇ ಮಹಾ ಸಂಕಟವು ನಿಮ್ಮನ್ನು ಶಾಶ್ವತವಾಗಿ ನೆಲಸಮ ಮಾಡಲು ಸಾಧ್ಯವಿಲ್ಲ. ಈ ಗ್ರಹಗಳ ಈ ಒಂದು ದೈವಿಕ ಸಂಚಲನವು ಕೇವಲ ನಿಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿ ಪ್ರಕೃತಿಯ ನಿಯಮಕ್ಕೆ ತಕ್ಕಂತೆ ನಿಮ್ಮನ್ನು ಪುನರ್ನಿರ್ಮಿಸಲು ಬಂದಿದೆಯೇ ಹೊರತು ಶಾಪವಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತಪ್ಪ, ಇನ್ನು ದಾರಿಯೇ ಇಲ್ಲ ಎಂದು ಭಾವಿಸುವ ಹಂತದಲ್ಲಿಯೇ ಬ್ರಹ್ಮಾಂಡವು ನಿಮಗೆ ಅಭಯಹಸ್ತ ನೀಡಲಿದೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿದ್ದ ನಕಲಿ ಮಿತ್ರರು ಹಾಗೂ ಶತ್ರುಗಳು ತಾವಾಗಿಯೇ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ನಿಷ್ಕ್ರಿಯರಾಗಲಿದ್ದಾರೆ. ಈ ಒಂದು ಪರೀಕ್ಷೆಯ ಅವಧಿಯು ನಿಮ್ಮಲ್ಲಿ ಭಕ್ತಿ, ವೈರಾಗ್ಯ ಹಾಗೂ ಜೀವನದ ನೈಜ ಸತ್ಯವನ್ನು ಗ್ರಹಿಸುವ ಅತ್ಯುನ್ನತ ಆಧ್ಯಾತ್ಮಿಕ ಪರಿಪಕ್ವತೆಯನ್ನು ತರಲಿದೆ. ಸಿಂಹ ರಾಶಿಯವರು ನೆನಪಿಡಬೇಕಾದ ಸುವರ್ಣ ನಿಯಮಗಳು. ಈ ಒಂದು ಬೃಹತ್ ಗ್ರಹಗಳ ಪರಿವರ್ತನೆಯ ಅವಧಿಯಲ್ಲಿ ನೀವು ದಿನನಿತ್ಯದ ಬದುಕಿನಲ್ಲಿ ಪಾಲಿಸಬೇಕಾದ ಕೆಲವು ಪ್ರಮುಖ ಸುವರ್ಣ ನಿಯಮಗಳು ನೋಡೋಣ. ಸಣ್ಣ ವಿಚಾರಗಳಿಗೂ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೂ ಶಾಂತವಾಗಿದ್ದು ಪರಿಸ್ಥಿತಿಯನ್ನು ವಿಶ್ಲೇಷಿಸಿ. ಶೋಕಿಗಾಗಿ ಅಥವಾ ತಕ್ಷಣದ ಅಗತ್ಯಕ್ಕಾಗಿ ಈ ಸಮಯದಲ್ಲಿ ಯಾವುದೇ ಹೊಸ ಸವಾಲುಗಳನ್ನು ಮಾಡಬೇಡಿ. ಇದ್ದುದರಲ್ಲೇ ಈ ಒಂದು ಆಯವ್ಯಯ ಸರಿದೂಗಿಸುವುದು ನಿಮ್ಮನ್ನು ದೊಡ್ಡ ಗಂಡಾಂತರದಿಂದ ಪಾರು ಮಾಡಲಿದೆ. ದಿನಕ್ಕೆ ಕನಿಷ್ಠ 10 ನಿಮಿಷಗಳ ಕಾಲ ಏಕಾಂತದಲ್ಲಿ ಕುಳಿತು ನಿಮ್ಮ ಮನೆ ದೇವರ ಹಾಗೂ ಬಜರಂಗ ಬಲಿಯ ಧ್ಯಾನ ಮಾಡಿ. ದೈವ ಬಲವಿದ್ದರೆ ಗ್ರಹಗಳ ವಕ್ರದೃಷ್ಟಿಯು ನಿಮ್ಮನ್ನು ಏನೂ ಕೂಡ ಮಾಡಲಾರದು. ನೆನಪಿಡಿ, ಬಾಗಿಲಲ್ಲಿ ನಿಂತಿರುವ ಈ ಸಂಕಟವನ್ನು ಕಂಡು ಬೆದರಿ ಓಡಿ ಹೋಗಬೇಡಿ. ಸಂಕಟದ ಬಾಗಿಲನ್ನು ಧೈರ್ಯವಾಗಿ ತೆರೆದು ಗ್ರಹಗಳು ನೀಡುತ್ತಿರುವ ಈ ಒಂದು ಪಾಠವನ್ನು ಸ್ವೀಕರಿಸಿ ಮುನ್ನಡೆಯಿರಿ. ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ದಾಟುವ ಸಿಂಹ ರಾಶಿಯ ಪ್ರತಿಯೊಬ್ಬರಿಗೂ ಮುಂಬರುವ ದಿನಗಳಲ್ಲಿ ಅಖಂಡ ಐಶ್ವರ್ಯ, ಸೌಭಾಗ್ಯ, ರಾಜಯೋಗ ಮತ್ತು ಶಾಂತಿ ಪ್ರಾಪ್ತಿಯಾಗುವುದು ಖಂಡಿತ. ಈ ಬಜರಂಗ ಬಲಿ, ಆಂಜನೇಯ ಸ್ವಾಮಿಯ ಹಾಗೂ ಶ್ರೀ ಒಂದು ಮಾತಾ ದುರ್ಗಾದೇವಿಯು ನಿಮ್ಮನ್ನು ಮತ್ತು ನಿಮ್ಮ ಸಮಸ್ತ ಕುಟುಂಬವನ್ನು ಸರ್ವ ಸಂಕಟಗಳಿಂದ ಕಾಪಾಡುತ್ತೆ. ಗ್ರಹಗಳ ತೀವ್ರ ಕಠಿಣ ಪರೀಕ್ಷೆಯು ಕೊನೆಗೊಳ್ಳುತ್ತಿದ್ದಂತೆ ಸಿಂಹ ರಾಶಿಯವರ ಜೀವನದಲ್ಲಿ ಸುವರ್ಣ ಯುಗವು ಆರಂಭವಾಗಲಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಠಿಣ ಗ್ರಹಚಾರದ ನಂತರ ಲಭಿಸುವ ಶುಭ ಫಲಗಳು ಅತ್ಯಂತ ಸ್ಥಿರ ಮತ್ತು ದೀರ್ಘಕಾಲೀನವಾಗಿರುತ್ತವೆ. ಆಸ್ತಿ-ಪಾಸ್ತಿಯ ವಿಚಾರದಲ್ಲಿ ದೀರ್ಘಕಾಲದಿಂದ ಇದ್ದ ನ್ಯಾಯಾಲಯದ ವ್ಯಾಜ್ಯಗಳು ಅಥವಾ ಕೌಟುಂಬಿಕ ಕಿರಿಕಿರಿಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಈ ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡಲು ಬಯಸುವವರಿಗೆ ಶುಭ ಯೋಗ ಕೂಡಿ ಬರಲಿದೆ. ಆದಷ್ಟು ಜಾಗ್ರತೆಯಿಂದ ನೀವು ಹೆಜ್ಜೆಯನ್ನು ಇಡಿ. ಈ ಸಿಂಹ ರಾಶಿ ಅಂದ್ರೇನೆ ಇವ್ರದ್ದು ಒಂದು ನಾಯಕತ್ವದ ಗುಣ. ಇವರು ಗಾಂಭೀರ್ಯ ಅನ್ನೋದು ಇವರು ಹುಟ್ಟದಾಗಲಿಂದನೇ ಬಂದಿರೋದು. ಹಾಗಾಗಿ ಇವರು ಎಂಥದ್ದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಅದನ್ನೆಲ್ಲ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು, ಇವ್ರಿಗೆ ತಾಳ್ಮೆಯಿಂದ ನಿಭಾಯಿಸ್ಬೇಕು ಅನ್ನೋದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆದಷ್ಟು ಇವ್ರು ಯಾರೇ ಒಬ್ರು ಈ ಒಂದು ಕಷ್ಟ ಅಂತ ಅವ್ರ ಕಣ್ಮುಂದೆ ಹೇಳಿದಾಗ ಇವರು ಫಸ್ಟ್ ಓಡೋಗೋದೆ ಈ ಸಿಂಹ ರಾಶಿಯವರು, ಹೆಲ್ಪ್ ಮಾಡೋದಿಕ್ಕೆ, ಸಹಾಯ ಮಾಡಲಿಕ್ಕೆ. ಹಾಗಾಗಿ ಆದಷ್ಟು ಇವರು ಹಾಕಿದ ಕಣ್ಣೀರುಗಳಿಗೆ, ಅವಮಾನಗಳಿಗೆ ಇವ್ರು ಅಂದ್ರೆ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಣ್ಣೀರು ಹಾಕಿದ್ದೀರಾ ಅಲ್ವಾ. ಹಾಗಾಗಿ ಅದಕ್ಕೆಲ್ಲ ಈಗ ಈ ಶನಿದೇವರು ನಿಮ್ಗೆ ಈ ಒಂದು ಒಳ್ಳೆ ಶುಭ ಫಲಗಳನ್ನೇ ನೀಡ್ತಾ ಇದ್ದಾನೆ. ನೀವು ಪಟ್ಟಿದ ಕಷ್ಟಕ್ಕೂ ಒಂದು ಒಳ್ಳೆ ಪ್ರತಿಫಲ ಅನ್ನೋದು ಸಿಗ್ತಾ ಇದೆ. ಎಲ್ಲರಿಗೂ ಕೂಡ ತುಂಬಾನೇ ಅದೃಷ್ಟ ಅನ್ನೋದು ಸಿಂಹರಾಶಿಯವರಿಗೆ ಕೂಡಿ ಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.